ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ವರಮಹಾಲಕ್ಷ್ಮಿ ಹಬ್ಬ ಹತ್ರ ಬರ್ತಿರೋದ್ರಿಂದ ಮೀಶೋಯಿಂದ ಕೆಲವೊಂದು ಪ್ರಾಡಕ್ಟ್ನ ತರಿಸಿದೆ. ತುಂಬ ಕಮ್ಮಿ ಪ್ರೈಸಲ್ಲಿ. ಈ ಒಂದು ಪ್ರಾಡಕ್ಟ್ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ. ಸ್ಟೋನ್ ವರ್ಕ್ ಕೊಟ್ಟಿದ್ದಾರೆ, ಹಾಗೆ ಥ್ರೆಡ್ ವರ್ಕಿಂದ ಮಾಡಿರೋದ್ರಿಂದ ತುಂಬಾ ಚೆನ್ನಾಗಿ ಕಾಣುತ್ತೆ. ಅಮ್ಮವ್ರಿಗೆ ಈ ಒಂದು ಪ್ರಾಡಕ್ಟ್ ಇದ್ರೇ ತುಂಬ ಚೆನ್ನಾಗಿ ಡೆಕೋರೇಟ್ ಮಾಡ್ಕೋಬೋದು. ತುಂಬಾ ಚೆನ್ನಾಗಿ ಕಾಣಿಸ್ತಾರೆ ಅಮ್ಮವರು ಈ ಒಂದು ಪ್ರಾಡಕ್ಟಿಂದ. ಇನ್ನು ನಾನು ರಿಟರ್ನ್ ಗಿಫ್ಟ್ಗೋಸ್ಕರ ಅರಿಶಿನ ಕುಂಕುಮ ತೊಗೊಂಡು ಬಂದಿದ್ದೆ. ಇದು ಆಲ್ಸೋ ಎಷ್ಟು ಪ್ರೀಮಿಯಂ ಕ್ವಾಲಿಟಿಯಲ್ಲಿ ಕೊಟ್ಟಿದ್ದಾರೆ ನೋಡಿ. ಇದು ಸೆಟ್ ಆಫ್ 10 ಬರುತ್ತೆ. ನಾವು ಬಂದಿರೋ ಮುತ್ತೈದರಿಗೆ ಈ ಒಂದು ಪ್ರಾಡಕ್ಟ್ ಕೊಡೋದ್ರಿಂದ ಅವ್ರು ತುಂಬಾ ಖುಷಿ ಪಡ್ತಾರೆ. ಬರೀ ಬ್ಲೌಸ್ ಪೀಸು ಕೊಡೋದ್ರಿಂದ ಅವರು ಅಯ್ಯೋ ಬರೀ ಬ್ಲೌಸ್ ಪೀಸಾ ಅಂತಾರೆ. ಆದರೆ ಈ ಒಂದು ಪ್ರಾಡಕ್ಟ್ ಕೊಡೋದ್ರಿಂದ ಎಷ್ಟು ಖುಷಿ ಪಡ್ತಾರೆ ಅಂದರೆ ಅದಕ್ಕೆ ಈ ಒಂದು ಪ್ರಾಡಕ್ಟ್ನ ನಾನು ತರಿಸಿದ್ದೆ. ಹಾಗೆ 2 ಬಟ್ಲ ಕೊಟ್ಟಿರ್ತಾರೆ ಅರಿಶಿನ ಮತ್ತು ಕುಂಕುಮ ಹಾಕ್ಕೊಳ್ಳೋದಕ್ಕೆ. ತುಂಬಾ ಚೆನ್ನಾಗಿದೆ, ಕ್ವಾಲಿಟಿ ಅಂತೂ ತುಂಬಾ ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ಹಾಗೆ ಇನ್ನೊಂದು ಪ್ರಾಡಕ್ಟ್ನ ತರಿಸಿದ್ದೀನಿ, ನೋಡ್ತಿರ್ಬೋದು. ಅರಿಶಿನ ಕುಂಕುಮ ವಿತ್ ವಿಗ್ರಹ ಕೊಟ್ಟಿದ್ದಾರೆ. ತುಂಬಾ ಪ್ರೀಮಿಯಂ ಕ್ವಾಲಿಟಿಯಲ್ಲಿದೆ. ಈಗ ಹೊಸ ಟ್ರೆಂಡಿಂಗಲ್ಲಿದೆ ಈ ಒಂದು ಪ್ರಾಡಕ್ಟು. ಇದು ಆಲ್ಸೋ ಸೆಟ್ ಆಫ್ 10 ಕೊಟ್ಟಿದ್ದಾರೆ. ತುಂಬಾ ಚೆನ್ನಾಗಿದೆ, ನೋಡ್ತಾ ಇರ್ಬೋದು ವಿಗ್ರಹ ಎಷ್ಟು ಚೆನ್ನಾಗಿದೆ. ಬಂದಿರೋ ಮುತ್ತೈದೆಯರಿಗೆ ಇದು ಸಹ ಕೊಟ್ಟರೆ ಎಷ್ಟು ಖುಷಿ ಪಡ್ತಾರೆ. ಇನ್ನು ವಿಗ್ರಹನ ತರಿಸಿದೆ, ಅಮ್ಮವ್ರ ಮುಖವಾಡನ. ಇದು ಆಲ್ಸೋ ನೋಡ್ತಾ ಇರಬೇಕು, ಸ್ಟೋನ್ ವರ್ಕಿಂದ ಮಾಡಿರೋದ್ರಿಂದ ಅಮ್ಮವ್ರ ಮುಖವಾಡ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ತುಂಬಾ ಯೂನಿಕ್ ಅಂತ ಅನಿಸುತ್ತೆ. ಈಗ ಬೆಳ್ಳಿ ರೇಟ್ ಜಾಸ್ತಿ ಆಗಿರೋದ್ರಿಂದ ನಾವು ಬೆಳ್ಳಿನ ತಗೊಳಕ್ಕಾಗಲ್ಲ. ಹಾಗಾಗಿ ಹೊಸ್ದಾಗಿ ಯಾರು ಹಬ್ಬ ಮಾಡ್ತಿದ್ರೆ ಅವ್ರಿಗೆ ಈ ಒಂದು ಪ್ರಾಡಕ್ಟ್ ಯೂಸ್ಫುಲ್ ಅಂತಲೇ ಹೇಳ್ತೀನಿ. ಇನ್ನು ಈ ಒಂದು ಪ್ರಾಡಕ್ಟ್ ಬಂದು ಅಮ್ಮವ್ರಿಗೆ ಡೆಕೋರೇಟ್ ಮಾಡೋದಕ್ಕೆ ಯೂಸ್ಫುಲ್ ಆಗುತ್ತೆ. ಇದು ಒಂದು ಸ್ಟ್ಯಾಂಡು. ಇದಿದ್ರೇ ಆರಾಮಾಗಿ ನಾವು ಸ್ಯಾರಿನ ಉಡ್ಸ್ಕೋಬೋದು. ಹಾಗೆ ಹೂವಿನ ಹಾರ ಸಹ ಹಾಕ್ಕೋಬೋದು. ತುಂಬಾ ಯೂಸ್ಫುಲ್ ಆಗುತ್ತೆ ಈ ಒಂದು ಸ್ಟಿಕ್ಕು. ಈ ಒಂದು ಸ್ಟಿಕ್ಕನ್ನ ನಾನು ತರಿಸ್ಕೊಂಡಿದ್ದೆ. ಇನ್ನು ಅಮ್ಮವ್ರಿಗೆ ಜಡೆ ತರಿಸಿದ್ದೆ. ಇದು ಬಂದು ಸೆಟ್ ಆಫ್ 2 ಬರುತ್ತೆ. ಒಂದು ಈ ಥರ ಹಾಕೋದೊಂದು, ಹಾಗೆ ಜಡೆ ಒಂದು ಕೊಟ್ಟಿದ್ದರು. ತುಂಬ ಚೆನ್ನಾಗಿದೆ. ಪಿಂಕ್ ವಿತ್ ವೈಟಲ್ಲಿ ಮಾಡಿರೋದ್ರಿಂದ ತುಂಬ ಯೂನಿಕ್ಕಾಗಿ ಕಾಣಿಸ್ತಾ ಇದೆ. ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಈ ಒಂದು ಪ್ರಾಡಕ್ಟು. ಇದು ನಾರ್ಮಲಾಗಿ ನಾವು ಸಹ ಯೂಸ್ ಮಾಡ್ಬೋದು. ಇನ್ನು ಹಬ್ಬದ ಟೈಮಲ್ಲಿ ಸಹ ಅಮ್ಮವ್ರಿಗೆ ಇದನ್ನು ಯೂಸ್ ಮಾಡ್ಬೋದು. ಹಾಗೆ ಲಕ್ಷ್ಮಿ ಪೆಂಡೆಂಟ್ ಕೊಟ್ಟಿದ್ದಾರೆ ಮಧ್ಯದಲ್ಲಿ. ಇನ್ನು ಡೆಕೋರೇಟ್ ಮಾಡೋದಕ್ಕೆ ದೀಪಗಳನ್ನ ತರಿಸಿದ್ದೆ ವರಮಹಾಲಕ್ಷ್ಮಿ ಹಬ್ಬದಲ್ಲಿ. ಇನ್ನು ಸೈಡಲ್ಲಿ ದೀಪ ಹಚ್ಚಿ ಪೂಜೆ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ಅಂತೇಳಿ ತರಿಸಿದ್ದೆ. ಇದು ಪ್ರೀಮಿಯಂ ಕ್ವಾಲಿಟಿಯಲ್ಲಿ ಬಂದಿದೆ. ಹಾಗೆ ಮೆಟಲ್ ಆಗಿರೋದ್ರಿಂದ ತುಂಬಾ ಚೆನ್ನಾಗಿದೆ. ಇದು ಸೆಟ್ ಆಫ್ 6 ದೀಪಗಳು ಬಂದಿರೋದ್ರಿಂದ ತುಂಬಾ ಚೆನ್ನಾಗಿದೆ. ಹಾಗೆ ಇಟ್ಕೊಳ್ಳೋದಕ್ಕೆ ಸ್ಟ್ಯಾಂಡ್ ಸಹ ಕೊಟ್ಟಿದ್ದಾರೆ. ಇದೆಲ್ಲ ಪ್ರಾಡಕ್ಟ್ಸ್ ಲಿಂಕ್ಸ್ನು ಸಹ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಒಂದ್ಸರಿ ಹೋಗಿ ಚೆಕ್ ಮಾಡಿ.